ಜಯರಾಮ್ ಕೃಷ್ಣ ವರಾಭಯಕರಿ ಶ್ರೀ ಶಾರದೇಶ್ವರಿ. ಈ ಪುಸ್ತಕದಲ್ಲಿ ಬರುವ ಇನ್ನೊಂದು ಘಟನೆಯನ್ನು ಈ ದಿನ ಓದಿ ಹೇಳುತ್ತಿದ್ದೇನೆ. ಶಾರದಾ ದೇವಿಯವರು ಜಯರಾಮ್ ಬಾಟಿಯಲ್ಲಿದ್ದ ಸಂದರ್ಭ. ಅವರ ಸೋದರ ಪ್ರಸನ್ನಕುಮಾರನ ಮನೆಯು ಸಮೀಪದಲ್ಲೇ ಇತ್ತು. ಆದರೆ ಅವನ ಉದ್ಯೋಗ ಕಲ್ಕತ್ತಾದಲ್ಲಿ, ಪೌರೋಹಿತ್ಯ. ಅವನು ತನ್ನ ಕುಟುಂಬವನ್ನು ಎಂದರೆ ಹೆಂಡತಿ ಸುಹಾಸಿನಿ ದೇವಿಯನ್ನು, ಕಮಲೆ, ವಿಮಲೆಯರೆಂಬ ತನ್ನ 2 ಹೆಣ್ಣು ಮಕ್ಕಳನ್ನು ಜಯರಾಮ್ ಬಾಟಿಯಲ್ಲೇ ಬಿಟ್ಟಿದ್ದ. ಆದ್ದರಿಂದ ಶಾರದಾ ದೇವಿಯವರು ಅವರ ಯೋಗಕ್ಷೇಮದ ಕಡೆಗೂ ಗಮನವಿಡಬೇಕಾಗಿತ್ತು. ಒಮ್ಮೆ ಸುಹಾಸಿನಿಯ ಮಗಳು ವಿಮಲೆಗೆ ಕಾಯಿಲೆಯಾಗಿತ್ತು. ಮರುದಿನ ಜಗದ್ದಾತ್ರಿ ಪೂಜೆಯ ಸಮಾರಂಭ ನಡೆಯಬೇಕಾಗಿದೆ. ಆದರೆ ವಿಮಲೆಗೆ ವಿಪರೀತ ಜ್ವರ. ಶಾರದಾ ದೇವಿಯವರ ಮನೆಯಲ್ಲಿ ಜಗದ್ದಾತ್ರಿ ಪೂಜೆ ಎಂದರೆ ಬಹಳ ವಿಶೇಷ ಉತ್ಸವ. ಪರಮ ಭಕ್ತ್ಯಾದರಗಳಿಂದ ಜಗದ್ದಾತ್ರಿ ದೇವಿಯನ್ನು ಪ್ರತಿ ವರ್ಷವೂ ಆರಾಧಿಸಲಾಗುತ್ತಿತ್ತು. ಶಾರದಾ ದೇವಿಯವರ ಮನೆಯಲ್ಲಿ ಜಗದ್ದಾತ್ರಿ ಪೂಜೆ ಹೇಗೆ ಆರಂಭಗೊಂಡಿತೆಂಬುದೇ ಒಂದು ದಿವ್ಯಾದ್ಭುತ ಘಟನೆ. ಆ ಭಕ್ತಿ ಪ್ರಚೋದಕ ವಿವರಗಳನ್ನೆಲ್ಲ ಶಾರದಾ ದೇವಿಯವರ ವಿಸ್ತೃತ ಜೀವನ ಚರಿತ್ರೆಯಲ್ಲಿ ಓದಿ ಪುಳಕಿತರಾಗಬಹುದಾಗಿದೆ. ಇಂತಹ ಸಮಾರಂಭದ ಸಮಯದಲ್ಲಿ ವಿಮಲೆ ತೀವ್ರ ಕಾಯಿಲೆಯಿಂದ ನರಳುತ್ತಿದ್ದಾಳೆ. ಕಾಲುಗಳು ಬೀಗಿದ್ದವು. ಜ್ವರದ ಕಾವು, ಕಾಲಿನ ನೋವು ಇವುಗಳಿಂದಾಗಿ ವಿಮಲೆಗೆ ಪ್ರಜ್ಞೆಯೇ ತಪ್ಪಿಬಿಟ್ಟಿತ್ತು. ಪರಿಸ್ಥಿತಿ ತುಂಬ ಗಂಭೀರವಾಗಿತ್ತು. ಡಾಕ್ಟರ್ ವೈಕುಂಠ ಎಂಬುವರನ್ನು ಕರೆಸಲಾಯಿತು. ಡಾಕ್ಟರು ವಿಮಲೆಯ ಕೈ ಹಿಡಿದು ನೋಡಿದರು. ನಾಡಿಯೇ ಸಿಗಲಿಲ್ಲ. ಆದರೂ ಕೊನೆಯ ಪ್ರಯತ್ನವೆಂದು ಆಕೆಯ ಬಾಯಿ ತೆಗೆಸಿ ಔಷಧಿ ಹಾಕಲು ಪ್ರಯತ್ನಿಸಿದರು. ಔಷಧಿ ಒಳಗೆ ಹೋಗದೆ ಹೊರಗೆ ಹರಿದು ಬಂದಿತು. ಹತಾಶರಾದ ಡಾಕ್ಟರು ಆಗ ತಮ್ಮ ಹೊಸ ಮನೆಯಲ್ಲಿದ್ದ ಶಾರದಾ ದೇವಿಯರ ಬಳಿಗೆ ಬಂದು, ಅಮ್ಮ, ನೀವು ಹೇಳಿದ್ದರಿಂದ ಔಷಧಿ ಕುಡಿಸಲು ನೋಡಿದೆ ಅಷ್ಟೇ. ಆದರೆ ಅವಳ ನಾಡಿ ನಿಂತು ಹೋಗಿದೆ. ಔಷಧಿ ಹೊರಗೆ ಬಂದು ಬಿಟ್ಟಿತು ಎಂದು ತಿಳಿಸಿದರು. ಡಾಕ್ಟರು ತೀರ್ಮಾನ ಹೇಳಿಬಿಟ್ಟ ಮೇಲೆ ಇನ್ನೇನಿದೆ? ಶಾರದಾ ದೇವಿಯವರು ಕೂಡಲೇ ಸುಹಾಸಿನಿಯ ಮನೆಗೆ ಧಾವಿಸಿದರು. ಸುಹಾಸಿನಿ ಓಡಿ ಬಂದು ಅವರ ಕಾಲಿಗೆ ಬಿದ್ದು ಅವರ ಶ್ರೀಚರಣಗಳನ್ನು ಹಿಡಿದುಕೊಂಡು ಗೋಳಿಟ್ಟಳು. ಸಾವಿನ ಶೋಕವಲ್ಲವೇ? ಆದರೆ ಆ ದುಃಖದ ಭರದಲ್ಲೂ ಅವಳಿಗೇನೋ ತೋಚಿತು. ಶಾರದಾ ದೇವಿಯವರ ಪರಮ ಪವಿತ್ರ ಪಾದಧೂಳಿಯನ್ನು ತೆಗೆದುಕೊಂಡು ಅದನ್ನು ಸ್ವಲ್ಪ ನೀರಿಗೆ ಬೆರೆಸಿ ಆ ಚರಣಾಮೃತವನ್ನು ಅವಳ ಬಾಯಿಗೆ ಬಿಟ್ಟಳು. ಶಾರದಾ ದೇವಿಯವರು ಮಗುವಿನ ನಿಸ್ಪಂದಿತ ದೇಹವನ್ನು ತಮ್ಮ ಕೈಯಿಂದ ನೇವರಿಸಿದರು. ಬಳಿಕ ಜಗದ್ದಾತ್ರಿ ವಿಗ್ರಹದ ಬಳಿಗೆ ಬಂದು ಕೈ ಜೋಡಿಸಿ ವ್ಯಾಕುಲತೆಯಿಂದ ಪ್ರಾರ್ಥಿಸಿದರು. ಅಮ್ಮ ಜಗದ್ದಾತ್ರಿ, ನಾಳೆ ನಿನ್ನ ಪೂಜಾ ಸಮಾರಂಭದ ದಿನ. ಅಂಥ ಆನಂದದ ಸಮಯದಲ್ಲಿ ನನ್ನ ನಾದಿನಿ ಮಗಳ ಸಾವಿನಿಂದ ಶೋಕಪಡುತ್ತಾ ಕುಳಿತಿರಬೇಕೇ? ಇದೇ ನಿನ್ನ ಇಚ್ಛೆಯೇ? ಅವರ ಪ್ರಾರ್ಥನೆ ಜಗದ್ದಾತ್ರಿಯ ಕಿವಿಯನ್ನು ಮುಟ್ಟಿತು. ಆ ಕ್ಷಣದಿಂದಲೇ ವಿಮಲೆಯ ದೇಹಸ್ಥಿತಿ ಸುಧಾರಿಸುತ್ತಾ ಬಂದಿತು. ಅಂದಿನ ರಾತ್ರಿಯೇ ಪ್ರಜ್ಞೆಯೂ ಮರಳಿತು. ಹೀಗೆ ಡಾಕ್ಟರು ಬಂದು ನಾಡಿ ನೋಡಿ ಜೀವ ಹೊರಟು ಹೋಗಿದೆ ಎಂದು ಹೇಳಿದ ಮೇಲೂ ಶಾರದಾ ದೇವಿಯವರ ಪ್ರಾರ್ಥನಾ ಬಲದಿಂದ ದೇಹದಲ್ಲಿ ಜೀವ ಸಂಚಾರವಾಯಿತು. ಎಲ್ಲರಿಗೂ ಆಶ್ಚರ್ಯ, ಆನಂದ. ಅಂತೂ ಶಾರದಾ ದೇವಿಯವರಲ್ಲಿ ಶರಣಾದರೆ ಎಂಥ ಆಪತ್ತಿನಿಂದಲೂ ಪಾರಾಗಬಹುದು ಎಂಬ ವಿಶ್ವಾಸ ದೃಢವಾಗಲು ಆ ಘಟನೆಯೊಂದು ಅದ್ಭುತ ಸಾಕ್ಷಿಯಾಗಿ ನಿಂತಿತು. ಇಲ್ಲಿಗೆ ಮುಗಿತು. ನಾಳೆ ದಿನ ಇನ್ನೊಂದು ಘಟನೆಯನ್ನು ಓದಿ ಹೇಳ್ತೇನೆ. ಜಯರಾಮ್ ಕೃಷ್ಣ.